ರಾಜಕಾರಣಿಗಳ ಮಾತಿನ ಪ್ರವಾಹ ತಡೆಯಕ್ಕೂ ಆಗ್ತಿಲ್ಲ, ಯಾಕಂದ್ರೆ ನಮ್ಮ ಹತ್ರ ಡ್ಯಾಮ್ ಇಲ್ಲ. ಅದಕ್ಕೆ ಡ್ಯಾಮ್ ಇಲ್ಲ. ಅದು ಸರ್ವಕಾಲ ಮಳೆ ಮಾನ್ಸೂನಲ್ಲಿ ಮಾತ್ರ ಬರುತ್ತೆ, ಡ್ಯಾಮ್ ತುಂಬತ್ತೆ, ಪ್ರವಾಹ ಬರುತ್ತೆ. ಇವ್ರದ್ದು ಹಂಗಲ್ಲ, ವರ್ಷ ಪೂರ್ತಿ 24x7 ಪ್ರವಾಹದಲ್ಲೇ ಇರುತ್ತೆ. ನಮ್ಮ ಹತ್ರ ಡ್ಯಾಮ್ ಇಲ್ವೇ? ಅಡ್ಡಾಕಣಕ್ಕೆ ಇದೆ. 5 ವರ್ಷಕ್ಕೆ ಒಂದ್ಸರಿ ಸಿಕ್ಕತ್ತೆ ನಮಗೆ ಡ್ಯಾಮು. ಆಗ ಬಕ್ರಾಗಳ ಹತ್ರ 500 ರೂಪಾಯಿಗೆ ನಾವು ಡ್ಯಾಮ್ ಇದೆಯೋ ಇಲ್ವೋ ನೋಡದೆ ಬಿದ್ದು ಬಿಡ್ತೀವಿ ನದಿ ಒಳಕ್ಕೆ. ಪ್ರವಾಹನೂ ನೋಡಲ್ಲ, ಏನು ನೋಡದೆ ಹಂಗೆ ಬಿದ್ದು ಮುಳ್ಕೊಂಡು 5 ವರ್ಷ ಸಾಯ್ತೀವಿ. ಆದರೆ ನಿಜವಾದ ಮುಂಗಾರಿನ ಅಬ್ಬರ ಏನು ಮಾಡ್ತಾ ಇದೆ ನೋಡಬೇಕು. ರಾಜ್ಯಾದ್ಯಂತ ವರುಣ ಇನ್ನು ಬಿಟ್ಟು ಬಿಡದೆ ಮಾಡ್ತಿದ್ದಾನೆ. ಸದ್ಯಕ್ಕಿರುವ, ನಾನು ದೇಶವ್ಯಾಪಿ ಹೇಳ್ತಾ ಇರೋವಂಥದ್ದು, ಮಾರುತಗಳನ್ನು ನೋಡಿದ್ರೆ ವಿಪರೀತವಾದಂತಹ ಗಾಳಿಯ ಸಮೇತ ಮಳೆ ನುಗ್ಗಿ ಬರ್ತಾ ಇದೆ. ಇದರ ಪರಿಣಾಮ ಅಲ್ಲಲ್ಲಿ ಕೆಲವು ಕಡೆ ನೀವು ಊಹಿಸಲಾಗದ ಜಾಗಗಳಲ್ಲೆಲ್ಲ, ಕೆಲವು ಕಡೆಯಲ್ಲೆಲ್ಲ ವಿಪರೀತ ದಪ 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 ಮಳೆ ಬೀಳುತ್ತೆ. ಕೆಲವು ಕಡೆ 250, 75, 100, 300 ಹೀಗೆಲ್ಲ ಬೀಳಕ್ಕೆ ಸ್ಟಾರ್ಟ್ ಆಗ್ತಾ ಇದೆ. ಬಟ್ ಇನ್ನೊಂದು, ಈ ವಾರಾಂತ್ಯ ಕಳೆಯುತ್ತಿದ್ದಂತೆ ಬಹುಶಃ ಈ ಗಾಳಿಯ ಆವೇಶ ತಗ್ಗತ್ತೆ ಅಂತ ಹವಾಮಾನ ಇಲಾಖೆ ಹೇಳ್ತಾ ಇದೆ. ಆಗ ಒಂಚೂರು ಕಡಿಮೆ ಆಗ್ಬೋದು ಮಳೆ ಅಂತ ಗೊತ್ತಿದ್ದಾರೆ. ಸದ್ಯಕ್ಕಂತೂ ಬಿಡ್ತಿಲ್ಲ ಮಳೆ. ಪರಿಣಾಮ KRS ತುಂಬಿದೆ ಅಂತ ನಮಗೆಲ್ಲ ಗೊತ್ತಿತ್ತು. ಆದರೆ ಈಗ ಡ್ಯಾಮಿಂದ 1,03,000 ಕ್ಯೂಸೆಕ್ ನೀರನ್ನು ಹೊರಗೆ ಬಿಟ್ಟಿದ್ದಾರೆ. ದೊಡ್ಡ ಪ್ರಮಾಣನೇ ಅದು. ಇದಕ್ಕಿಂತ ಜಾಸ್ತಿ ಬಿಟ್ಟಿರೋದು ಇದೆ, ಬಟ್ ಕಳೆದ 2-3 ವರ್ಷಕ್ಕೆ ಹೋಲಿಸಿದ್ರೆ ಇದು ಒಳ್ಳೆ ದೊಡ್ಡ ಪ್ರಮಾಣ. ಪರಿಣಾಮ ಶ್ರೀರಂಗಪಟ್ಟಣದ ನಿಮಿಷಾಂಬ ದೇವಸ್ಥಾನದಲ್ಲಿ ಸ್ನಾನಘಟ್ಟವು, ಕೋಟೆ ಗಣಪತಿ ದೇವಸ್ಥಾನವು ಜಲಾವೃತವಾಗಿ ಹೋಗಿದೆ. ಭಕ್ತರನ್ನೆಲ್ಲ ತಡೆದಿದ್ದಾರೆ. ರಂಗನತಿಟ್ಟಿನ ಪಕ್ಷಿಧಾಮದ ಬಹುತೇಕ ನಡುಗಡ್ಡೆಗಳು, ದ್ವೀಪಗಳೆಲ್ಲ ಅಂದರೆ ಎಲ್ಲ ಮುಳುಕೊಂಬಿಟ್ಟಿದೆ. ಕಬಿನಿ KRS ಜಲಾಶಯದಿಂದ ಈಗ ಒಟ್ಟು 1,10,1.10 ಲಕ್ಷ ಕ್ಯೂಸೆಕ್ ಹೊರಕ್ಕಿದೆ ನೀರು, ವಿಚ್ ಈಸ್ ತಮಿಳುನಾಡಿಗೆ ಹೋಗ್ತಿದೆ. ಅವರು ತಮಿಳುನಾಡಿನಲ್ಲಿ ಮನೆಯಲ್ಲಿ ಇರುವ ಪಾತ್ರೆ ಎಲ್ಲ ತಂದು ತುಂಬಿಸ್ಕೊಳ್ಳೋಕ್ಕಾಗಲ್ಲ ಅವ್ರ ಕೈಯಲ್ಲಿ. ಚಾಮರಾಜನಗರದ ಕೊಳ್ಳೇಗಾಲ ತಾಲೂಕಿನ ಹಳೆ ಹಂಪಾಪುರ ಗ್ರಾಮದ 100 ಎಕರೆ ಜಲಾವೃತವಾಗಿ ಹೋಗಿದೆ. ಕಾವೇರಿ ಕೊಳ್ಳದಲ್ಲಿ ವಿಪರೀತ ಮಳೆ ಇದೆ. ಹೇಮಾವತಿಗೆ 60,000 ಕ್ಯೂಸೆಕ್ ಒಳಕ್ಕೆ ಬರ್ತಿದೆ ಮತ್ತು ತುಂಬಿಬಿಟ್ಟಿದೆ. ಹಾಗಾಗಿ ಅವ್ರು ಹೊರಗೆ ಬಿಟ್ಟಿದ್ದಾರೆ ನೀರನ್ನ. ಎಷ್ಟು? 74,000 ಬಿಟ್ಟಿದ್ದಾರೆ. ಓಕೆ, ಇದೆಲ್ಲದರ ಪರಿಣಾಮ ಇನ್ನೇನು ಆಗ್ಬೋದು ಮುಂದೆ ಹಾಗಾದರೆ ಅಂದರೆ, ಇನ್ನಷ್ಟು ಪ್ರಮಾಣ ಜಾಸ್ತಿ ಆಗ್ಬೋದು. 1 ಲಕ್ಷ ಇರೋದು 1.5 ಲಕ್ಷಕ್ಕೆ ಹೋಗ್ಬೋದು ಡ್ಯಾಶ್. ಕಾರಣ ಮೇಲ್ಗಡೆ ಹಿಂದ್ಗಡೆಯಲ್ಲಿ ಮಡಿಕೇರಿನಲ್ಲಿ ಈಗಲೂ ಮಳೆ ಬೀಳ್ತಾ ಇದೆ. ಈಗಲೂ ಮಳೆ ಹೊಡಿತಿದೆ. ದ ಇಂಟೆನ್ಸಿಟಿ ಆಫ್ ರೈನ್ ಇಸ್ ವೆರಿ ಹೈ ಆಲ್ಸೋ ಡ್ಯೂ ಟು ಭಾಳ ದೊಡ್ಡ ಗಾಳಿ ಇರೋದ್ರಲ್ಲಿ. ಅದು ಇಂಟೆನ್ಸಿಟಿ ಮುಂದೆ ಇಳಿಬೋದು ಅಂತಿದ್ದಾರೆ. ನೋಡೋಣ ಮುಂದೆ. ಅಲ್ಲಲ್ಲಿ ಒಂದಷ್ಟು ಕಷ್ಟಗಳು ಜನಕ್ಕೆ ಎಲ್ಲ. ಮೆಟ್ಟೂರಿಗೆ 92 ಅಡಿಗೆ ನೀರು ಏರಿಕೆ ಆಗೋಗಿದೆಯಂತೆ. ಅಲ್ಲ, ಎಷ್ಟೇ ಆದರೆ ಏನೀಗ, ಕಾಲಡಿ ಇಳಿದ್ರೆ ಸಾಕು, 1 ಲೆಟರ್ ಕೊಡ್ತಾರವರು. ಇದು RTMC ಶಾರ್ಟೇಜ್ ಇದೆ, ಸ್ವಲ್ಪ ಬಿಟ್ಬಿಡಿ. ಲೆಕ್ಕ ಪ್ರಕಾರವಾಗಿ ಬಿಡಬೇಕು ಅಂತ. ಎಸ್, KRSನ ಬೃಂದಾವನದಲ್ಲಿ ಡಿಸ್ನಿಲ್ಯಾಂಡ್ ಮಾದರಿ ಫ್ಯಾಂಟಸಿ ವಾಟರ್ ಪಾರ್ಕ್ ಮಾಡೋದಕ್ಕೆ DK ಶಿವಕುಮಾರ್ ಅವರು ಕ್ಯಾಬಿನೆಟ್ನಲ್ಲಿ ಪ್ರಸ್ತಾಪ ಮಾಡಿದ್ರು. ಅದಕ್ಕೆ ಹಣ ಕೂಡ ಸ್ಯಾಂಕ್ಷನ್ ಆಗಿದೆ. ಖಾಸಗಿ ಸಹಭಾಗಿತ್ವದಲ್ಲಿ 2,663 ಕೋಟಿಯ ಜಲಸಂಪನ್ಮೂಲ ಇಲಾಖೆ ಪ್ರಾಜೆಕ್ಟ್ಗೆ ಕ್ಯಾಬಿನೆಟ್ ಅನುಮತಿ ಕೊಟ್ಟಿದ್ದು. ಈ ವಾಟರ್ ಪಾರ್ಕ್ನ ಕೆಲವೊಂದಷ್ಟು ಪ್ಲಾನ್ಗಳೇನು ನೋಡೋಣ. ಖಾಸಗಿ ಸಹಭಾಗಿತ್ವ ಅಂದಮೇಲೆ ಇವ್ರು ಕಾಸೇನು ಕೊಡ್ತಾರೆ? ಇವ್ರು ಯಾಕೆ ಸ್ಯಾಂಕ್ಷನ್ ಮಾಡ್ಬೇಕು ದುಡ್ಡು? ಇವರು ಪ್ರಾಜೆಕ್ಟ್ನ ಅಪ್ರೂವಲ್ ಕೊಡ್ಬೋದು. ಓಕೆ, ಅದು PPP ಮಾಡೆಲ್ ಇರುತ್ತೆ. ಅದರಲ್ಲಿ ಲ್ಯಾಂಡ್ ಇವ್ರು ಪ್ರೊವೈಡ್ ಮಾಡ್ತಿರ್ಬೇಕು. ಇವ್ರು ಯಾಕೆ ಕಾಸು ಹಾಕಬೇಕು? ನೀವು ಕಾಸು ಹಾಕ್ಬಿಟ್ಟು ಖಾಸಗಿ ಇವ್ರದ್ದು ಏನದ್ರಲ್ಲಿ? ನಂಗೆ ಅರ್ಥ ಆಗ್ತಿಲ್ಲ. ಅದು ಕಾಸಿಲ್ಲ ಅನ್ಸುತ್ತೆ. ಮೋಸ್ಟ್ಲಿ PPP ಮಾಡೆಲಲ್ಲಿ ಇರುತ್ತದು. ಓಕೆ, ಅದು ಎಲ್ಲರೂ ಇರಲಿ, ಅದು ಆಮೇಲೆ ನೋಡೋಣ ಏನು ಮಾಡ್ತಾರೆ. ಯಾಕಂದರೆ ಮೊದಲೇ ಗ್ಯಾರಂಟಿಗೆ ಕಾಸಿಲ್ಲ, ಅಕ್ಕಿ ಕಾಸು ಹೋಗ್ತಿಲ್ವಂತೆ. ಇದೆಲ್ಲ ಮುಗಿಲಿ ಮಳೆ ಅಂತ ಕಾಯ್ತಾ ಇದ್ದೀವಿ. ಊರಲ್ಲಿ ಮೈಕ್ ಹಿಡ್ಕೊಂಡು ತಿರುಗಿಸ್ತೀನಿ ನಾನು ಜನನ್ನ. ಅಕ್ಕಿ ಕಾಸು ಬರ್ತಾ ಇದೆಯಾ, ಅಕ್ಕಿ ಕಾಸು ಬರ್ತಿದ್ಯಾ ಅಂತ. ಲಕ್ಷ್ಮಿ ಕಾಸು, ಗೃಹಲಕ್ಷ್ಮಿ ಕಾಸು ಬರ್ತಿದ್ಯಾ ಅಂತ ಕೇಳ್ತೀವಿ, ಗ್ಯಾರಂಟಿ. ಬಟ್ ಏನೇ ಇದು ನೋಡೋಣ. ಇಂಡೋರ್ ಅಮ್ಯೂಸ್ಮೆಂಟ್ ಪಾರ್ಕ್ ಅಂತೆ, 5 ಸ್ಟಾರ್ ಹೋಟೆಲ್ಲು, ಪಾರ್ಕಿಂಗು, ಹೆಲಿಪ್ಯಾಡು, ಬೋಟಿಂಗ್ ಲೇಕು, ಪ್ಯಾರಾಸೈಲಿಂಗು, ವಾಟರ್ ಪ್ಲೇನು. ಪ್ಯಾರಾಸೈಲಿಂಗ್ ಮಾಡ್ಬೇಕಾದ್ರೆ ನೀವೇನು ತಗೊಂಬಂದು ಅದನ್ನು ಗಾಳಿ ಇದ್ದರೆ ಮಾಡ್ಬೋದು, ಇಲ್ಲದ್ರೆ ಏನು ಪ್ಯಾರಾಸೈಲಿಂಗ್ ಏನು ಗೊತ್ತಿಲ್ಲ. ವಾಟರ್ ಪ್ಲೇನು, ಪೆಂಗ್ವಿನ್ ಪಾರ್ಕು, ಹೌದಾ, ಆಂಫಿ ಥಿಯೇಟ್ರು, ಡ್ಯಾಶು ಎಲ್ಲ ಮಾಡಾಕ್ಬಿಡ್ತೀವಿ ಅಂತ ಹೇಳ್ಬಿಟ್ಟಿದ್ದಾರೆ. ಮಾಡಿರಿ, ಯಾರು ಬೇಡ ಅಂದರು. ಬಟ್ ಎಲ್ಲಿ ಮಾಡ್ತೀರಿ? ಇದಕ್ಕೆಲ್ಲ ಕ್ವಶನ್ಸ್ ಬರುತ್ತೆ ಮುಂದೆ. ಇವಾಗ ಸದ್ಯಕ್ಕೆ ಇನ್ ಪ್ರಿನ್ಸಿಪಲ್ ಅಪ್ರೂವಲ್, ನಾಳೆ ಇದಕ್ಕೆಲ್ಲ ಪ್ರಶ್ನೆ ಬರುತ್ತೆ. ಜಾಗ ಏನು,
ಅದು ಡ್ಯಾಮಿಂದ ಎಷ್ಟು ದೂರ ಇರುತ್ತೆ ಅಥವಾ ಇರಬೇಕು, ಅದಕ್ಕೆ ಎನ್ವಿರಾನ್ಮೆಂಟಲ್ ಕನ್ಸರ್ನ್ಸ್ ಏನಾದರೂ ಬರುತ್ತಾ, ನದಿ ಪಾತ್ರದಿಂದ ಎಷ್ಟು ದೂರ ಇರಬೇಕು ಅನ್ನೋಕ್ಕೆ ಆ ನಿಯಮಗಳು ಯಾವ್ದಾದ್ರು ಅಡ್ಡ ಬರಲ್ವಾ, ಮತ್ತು ಇದನ್ನು ಪಿ ಅಂದರೆ ಯಾರೋ ಒಬ್ಬರನ್ನ ಗುರುತಿಸ್ಬಿಟ್ಟು ಕರ್ಕೊಂಬಂದು ಫ್ರೆಂಡ್ಶಿಪ್ಗೆ ಜೈ ಅಂದ್ಬಿಟ್ಟು ಮಾಡ್ಬಿಡ್ತೀರೋ ಅಥವಾ ಅದನ್ನು ಟೆಂಡರ್ ಕರೀಬೇಕಾ, ಇವೆಲ್ಲ ಬರುತ್ತೆ. ಬಟ್ ಲೆಟ್ ಸಿ ಅದೇನಾಗುತ್ತೆ ನೋಡೋಣ ಅಲ್ವಾ. ಎಸ್. ಇನ್ನು ಮಹಾರಾಷ್ಟ್ರ ಉತ್ತರ ಕರ್ನಾಟಕ ಭಾಗದಲ್ಲೂ ಕೂಡ ವರುಣ ಅಬ್ಬರಿಸಿ ಬೊಬ್ಬಿರಿತಾ ಇದ್ದಾನೆ. ಕೃಷ್ಣಾ ನದಿಗೆ 2 ಲಕ್ಷಕ್ಕೂ ಅಧಿಕ ಪ್ರಮಾಣದ ನೀರು ಹರಿದು ಬರ್ತಾ ಇದ್ದು ನದಿ ತೀರದ ಊರುಗಳಲ್ಲಿ ನೆರೆ ಭೀತಿ ಆವರಿಸಿದೆ. ಬೆಳಗಾವಿಯ ಘಟಪ್ರಭಾ ಮಾರ್ಕಂಡೇಯ ನದಿಗಳು ಮೈದುಂಬಿ ಹರಿತಾ ಇದೆ. ಮಾರ್ಕಂಡೇಯ ನದಿ ಅಬ್ಬರಕ್ಕೆ ಗೋಕಾಕ್ ನಗರಕ್ಕೆ ಹೊಂದಿಕೊಂಡಿರುವಂತಹ ಚಿಕ್ಕೋಡಿ ಸೇತುವೆಯಲ್ಲಿ ಬಿರುಕು ಕಾಣಿಸಿಕೊಂಡಿದೆ. ಗೋಕಾಕ್ ಫಾಲ್ಸ್ನಲ್ಲಿ 180 ಅಡಿ ಎತ್ತರದಿಂದ ಧುಮ್ಮಿಕ್ತಾ ಇದೆ. ಚಿಕ್ಕೋಡಿ ನಿಪ್ಪಾಣಿ ತಾಲೂಕಿನ ಜನರಿಗಾಗಿ ಕಾಳಜಿ ಕೇಂದ್ರಗಳನ್ನು ಸ್ಥಾಪನೆ ಮಾಡಿದ್ದಾರೆ. ಬಾಗಲಕೋಟೆಯ ಮಿರ್ಜಿ ಗ್ರಾಮದ 6 ಕುಟುಂಬಗಳಲ್ಲಿ 32 ಜನರನ್ನ ಕಾಳಜಿ ಕೇಂದ್ರಕ್ಕೆ ಸ್ಥಳಾಂತರ ಮಾಡಲಾಗಿದೆ. ಮಾಚನೂರು ಗ್ರಾಮದ ಹೊಳೆಬಸವೇಶ್ವರ ದೇವಸ್ಥಾನ ಜಲಾವೃತವಾಗಿದೆ. ವಿಜಯಪುರದಲ್ಲೂ ಕೃಷ್ಣಾ ನದಿ ಅಬ್ಬರ ಜೋರಾಗಿದೆ. ಆಲಮಟ್ಟಿ ಡ್ಯಾಂಗೆ ಅಪಾರ ಪ್ರಮಾಣದ ನೀರನ್ನು ಹರಿಬಿಟ್ಟಿದ್ದಾರೆ. ಅರಳದಿನ್ನಿ, ಮಸೂತಿ, ಕಾಳಗಿ ಗ್ರಾಮಗಳಲ್ಲಿ ಈಗಾಗಲೇ ಹೈ ಅಲರ್ಟ್ ಅನ್ನು ಘೋಷಿಸಿದ್ದಾರೆ. ರಾಯಚೂರು, ದೇವದುರ್ಗ, ಲಿಂಗಸೂರು ತಾಲೂಕುಗಳ ಗ್ರಾಮಗಳಿಗೆ ಕ್ಷಣದಿಂದ ಕ್ಷಣಕ್ಕೆ ಪ್ರವಾಹ ಭೀತಿ ಆವರಿಸಿದೆ. ಮಹಾಮಳೆಗೆ ಆಲಮಟ್ಟಿ ಡ್ಯಾಮ್ಗೆ ನೀರು ಅಪಾರ ಪ್ರಮಾಣದಲ್ಲಿ ಹರಿದು ಬರ್ತಿದೆ, ಹಾಗೆ ಬಿಡ್ತಿದ್ದಾರೆ. ಓಕೆ. ಮಹಾಮಳೆಗೆ ಕರುನಾಡು ತತ್ತರಿಸಿ ಹೋಗಿದೆ. ಕರೆಕ್ಟ್. ದಕ್ಷಿಣ ಕನ್ನಡದಲ್ಲಂತೂ ಇನ್ನೂ ತಡ್ಕೊಳಕ್ಕಾಗ್ತಿಲ್ಲ. ನೇತ್ರಾವತಿ ಮೈ ತುಂಬಿದೆ. ಬಂಟ್ವಾಳದ ಚಕ್ರಿಬೆಟ್ಟು ಡ್ಯಾಮ್ನ ಎಲ್ಲ ಗೇಟ್ಗಳನ್ನು ಓಪನ್ ಮಾಡ್ಕೊಂಡಿದ್ದಾನೆ. ನದಿ ಪಾತ್ರ ಜನರಿಗೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಶಿವಮೊಗ್ಗದಲ್ಲೂ ಅದೇ ಪರಿಸ್ಥಿತಿ. ಶಿವಮೊಗ್ಗ, ಭದ್ರಾವತಿ, ಬೆಂಗಳೂರು ಸಂಪರ್ಕ ಕಲ್ಪಿಸೋ ರಾಷ್ಟ್ರೀಯ ಹೆದ್ದಾರಿ 69ರಲ್ಲಿ ರಸ್ತೆ ಕುಸಿತೋಗ್ಬಿಟ್ಟಿದೆ. ಡ್ಯಾಂಪ್ನೆಸ್ಸು ಈ ಪ್ರಕಾರದಲ್ಲಿ ಮಳೆ ಬಂದರೆ ದಿ ಪವರ್ ಆಫ್ ವಾಟರ್ನಲ್ಲಿ ಅದಕ್ಕೊಂದು ಸಣ್ಣ ಜಾಗ ಸಿಕ್ಕಿದ್ರು ಕೊರ್ಕೊಂಡು ಹೊರಟೋಗ್ಬಿಡುತ್ತೆ. ಎಂತೆಂಥದ್ದು ಕೊರಕಾಗುತ್ತೆ. ಫಾರ್ ಎಕ್ಸಾಂಪಲ್ ಟೇಕ್ ಚೈನಾ. ಲಾರ್ಜ್ ಪಾರ್ಟ್ಸ್ ಆಫ್ ಚೈನಾ, ಬಹಳ ದೊಡ್ಡ ಭಾಗಗಳು, ಪ್ರದೇಶಗಳು, ಒಂದು ವಿಸ್ತಾರವಾದ ಜಾಗಗಳು ಕೊಚ್ಕೊಂಡು ಹೋಗ್ತಾ ಇವೆ. ಸಾವಿರಾರು ಎಕರೆಗಳು ಪೈರಾಕಿರೋದೆಲ್ಲ ಹೊಚ್ಚೋಗಿದೆ. ಡ್ಯಾಮ್ಗಳೆಲ್ಲ, ಸೇತುವೆಗಳೆಲ್ಲ ಕುಸ್ಕೊಂಡು ಹೋಗ್ತಾ ಇದೆ. ಹಾಗಾಗಿ ಈ ಆಟ ಏನು ನಡೀತಾ ಇದೆ ಪರಿಸರದ ವಿಚಾರದಲ್ಲಿ, ಕಷ್ಟ. ಇದನ್ನು ಹೀಗೆ ನಡೆಯುತ್ತೆ ಅಂತ ಹೇಳೋದಿನ್ನು ಮುಂದಕ್ಕೆ ಹಾವೇರಿ ವರದಾ ನದಿನಲ್ಲಿ ನೀರಿನ ಪ್ರಮಾಣ ಏರಿದೆ. ಬಾಳೆಹೊನ್ನೂರಿನಲ್ಲಿ ನದಿ ಪಥದಲ್ಲಿ ಅಡಿಕೆ ತೋಟ ಎಲ್ಲ ಸಿಕ್ಕಾಕೊಂಡ್ಬಿಟ್ಟಿದೆ. ಚಿಕ್ಕಮಗಳೂರು ಕಡೂರು ತಾಲೂಕಿನ ಮದಗದ ಕೆರೆ ಕೋಡಿ ಬಿದ್ದೋಗಿದೆ. TB ಡ್ಯಾಮ್ ಮುಂದೆ ಪ್ರವಾಸಿಗರು ಸೆಲ್ಫಿಗೆ ಪೋಸ್ ಕೊಡ್ತಿದ್ದಾರಂತೆ. ಸಂತೋಷವಾಗಿ ಕೊಟ್ಕೊಳ್ಳಿ. ಅದೇ ನಿಮ್ಮ ಕೊನೆಯ ಫೋಟೋ ಆಗಬೇಕು, ನಾನು ಹಾರ ಹಾಕಿಸ್ಕೋಬೇಕು ಅಂತಿದ್ರೆ ದಯಮಾಡಿ ಯಾರು ಒಬ್ಬರು ಕಳಿಸ್ಕೊಟ್ಬಿಟ್ಟಿರಿ ಮೊಬೈಲಲ್ಲಿ ಆ ಫೋಟೋನ. ನಿಮ್ಮದು ಮೊಬೈಲ್ ಸಮೇತ ನೀವು ಹೋಗ್ಬಿಟ್ರೆ ನಿಮ್ಮ ಕೊನೆಯ ಆಸೆಯನ್ನು ಈಡೇರಿಸೋದು ನಿಮ್ಮನ್ನು ನಂಬಿದವರು ಪ್ರೀತಿ ಪಾತ್ರರ ಪಾಪ ಆಗಲ್ಲ. ಅವಕಾಶ ಮಿಸ್ ಮಾಡಿಸ್ಬೇಡಿ. ಅಟ್ಲೀಸ್ಟ್ ನಿಮ್ಮ ಫೋಟೋಗಾರ ಒಂದು ಹಾರ ಹಾಕ್ಬೇಕಲ್ಲ, ಒಳ್ಳೆ ಕೊನೆಯ ಫೋಟೋಗೆ ಮೊದಲೇ ಕಳಿಸ್ಕೊಟ್ಬಿಟ್ಟಿರಿ. ಇನ್ನು ಹಂಪಿನಲ್ಲಿ ಪ್ರವಾಹ ಸ್ಥಿತಿ, ಕಂಪ್ಲಿನಲ್ಲೆಲ್ಲ ಸಮಸ್ಯೆ. ಎಸ್. ಅಂಕೋಲದ ಶಿರೂರು ಗುಡ್ಡ ಕುಸಿತ ಸ್ಥಳದಲ್ಲಿ 11ನೇ ದಿನ ಕಾರ್ಯಾಚರಣೆ ನಡೀತಾ ಇದೆ. 3 ಮೃತದೇಹಕ್ಕಾಗಿ ಡ್ರೋನ್ ಮೂಲಕ ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದಾರೆ. ಲಾರಿ ಕ್ಯಾಬಿನ್ ಪತ್ತೆಯಾಗಿದೆ. ಡ್ರೈವರ್ ಅರ್ಜುನ್ಗಾಗಿ ಅವರ ಶವ ಪತ್ತೆಗಾಗಿ ಶೋಧ ಕಾರ್ಯ ಮುಂದುವರೆಸಿದ್ದಾರೆ. ಕೇರಳದ ಮಂಜೇಶ್ವರ ಶಾಸಕ ಅಶ್ರಫ್ ಬೀಡುಬಿಟ್ಟಿದ್ದಾರೆ. NDRF ಸೇನಾ ತಂಡಗಳು ಕೆಲಸವನ್ನ ಮಾಡ್ತಾ ಇದೆ. ಗುಡ್ಡ ಕುಸಿತದ ಮಣ್ಣು ತೆರವು ಕಾರ್ಯಾಚರಣೆ ವೇಳೆ ಲಕ್ಷ್ಮಣ್ ನಾಯ್ಕ್ ಅವರಿಗೆ ಸೇರಿದ ಹೋಟೆಲ್ ಅವಶೇಷಗಳು ಪತ್ತೆಯಾಗಿವೆ. ಸ್ಥಳೀಯ ಶಾಸಕ ಸತೀಶ್ ಸೈಲ್ ಕೂಡ ಮೊಕ್ಕಾಂ ಹೂಡಿದ್ದಾರೆ.